ಹಾಗಾಗಿ ನಾ ಏನೇನೋ ಆಸೆ ಕನಸು ನಾ ಇಟ್ಕೊತೀನಿ. ಅವ್ರಿಗೆ ಮಾತ್ರ ಅದು ಯಾವುದೂ ಇಲ್ಲ. ಅವ್ರಿಗೆ ದುಡಿಮಿನ ಹೆಚ್ಚಂತ ದುಡಿತಾರಂತ ಅವರು. ನಾಳೆ ಒಂದಿನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಬೆಳಗಿಂದ ಸೂರ್ಯೋದಯ ಲುಕ್ ನೋಡ್ರಿ, ಏನು ಚಂದ ಐತಿ ವ್ಯೂ. ನಿಜ ಹೇಳ್ಕಲ್ಲ, ಈ ವಿಡಿಯೋನ ನಾನು ಹಿಡ್ದಿಲ್ಲ, ನನ್ನ ಮಗ ಹಿಡ್ದೆ. ನಮ್ಮ ಮನ್ವಿತ 6 ಗಂಟೆಗೆ ಎದ್ದಿದ್ದವನು. ಎದ್ದು ಮಮ್ಮಿ ಹೊರಗಡೆ ಎಷ್ಟು ಚಂದ ಐತಿ ವ್ಯೂ ಅಂತ ಅಂದು ಮೊಬೈಲ್ ತೊಗೊಂಬಂದು ಈ ಕ್ಲಿಪ್ ತೊಗೊಂಡಾನ. ನಾನು ಇನ್ನೂ ಇದ್ದಿದ್ದಲ್ಲ, ಸಿಕ್ಕಾಪಟ್ಟೆ ಥಂಡಿ ಐತ್ರ. ಅದೆಂಥ ಥಂಡಿ ಅಂದ್ರೆ ಈಗ ಒಂದು 3 ದಿನದಿಂದ ವಿಪರೀತ ಥಂಡಿ ಐತ್ರಿ. ಹಂಗಾಗಿ ನಾನು 7 ಗಂಟೆ ಇಲ್ಲನೇ ಎದ್ದೇ ಇಲ್ಲ. ಅಂಥದ್ರಾಗ ಅವ್ನಿಗೆ ಬೇಗ ಎಚ್ಚರಾಗಿತ್ತು. ಬೇಗ ಸ್ಕೂಲ್ಗೆ ಹೋಗೋದೈತಿ ಇವತ್ತು. ಸ್ಪೋರ್ಟ್ಸ್ ಅದ ನಮ್ಮ ಸ್ಕೂಲ್ ಅಂತೇಳಿ ಬೇಗ ಎದ್ದಿದ್ದ ಅವ್ನು. ಹಂಗಾಗಿ ಎಷ್ಟು ಚಂದ ಇತ್ತು ನೋಡ್ರಿ ಸೂರ್ಯೋದಯದ ವ್ಯೂ, ಸಖತ್ತಾಗಿತ್ತು. ಸ್ನೇಹಿತರೆ, ನಿನ್ನೆ ರಾತ್ರಿ ಮಾಡಿರೋಂಥ ರೊಟ್ಟಿ ಇನ್ನೂ ಇಷ್ಟಕೊಂಡ ರೊಟ್ಟಿ ಉಳಿದವು. ಇವತ್ತು ಸಾರು ಮಾಡಿ, ರೊಟ್ಟಿ ಸಾರು ಊಟ ಮಧ್ಯಾಹ್ನಕ್ಕೆ. ಆಮೇಲೆ ನಮ್ಮದು ಈಗಿಂದು ಅಡುಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತಿ. ಓಪ ಹಳ್ಳಾಕ್ ಬಿಟ್ಟೇನ್ರಿ ನೋಡಿರಿ. ನಮ್ಮ ಕದ್ದಾಗ ಹಸಿವಾಗೈತಂತ ಅಲ್ಲೇ ಸ್ವಲ್ಪ ಬಿಸಿ ಆರ್ಲಿ ಕೊಡ್ತೀನಿ. ನಮ್ಮ ತನ್ನೊಂದು ಬಿಸಿನೀರು ಕಾದವ. ಏನು ಬಂಗಾರ ಇದು ಹುಡುಗ ನೋಡ್ರಿ, ಇನ್ನು 8:30 ಐತಿ. ಅಲ್ಲೇ ಬ್ಯಾಗ್ ಹಾಕ್ಕೊಂಡು ID ಕಾರ್ಡ್ ಹಾಕ್ಕೊಂಡು ನಿಂತ್ಬಿಟ್ಟಾನ. ಹಾಂ ಹಾಂ ಹೇಳು. ರಾಗಿ ಹಿಟ್ಟು. ರಾಗಿ ದೋಸೆ. ಸರಿ, ಇವತ್ತು ಪಪ್ಪ ಮನ್ಯಾಗ ಅದಾನಲ್ಲ, ಕಳಿಸ್ನ. ರಾಗಿ ಅದಾವ ಮನ್ಯಾಗ ತಂದನ ಪಪ್ಪ. ಅವನ ಗಿರಣಿಗೆ ಹಾಕ್ಸ್ಕೊಂಬರ್ಬೇಕು ಹಿಟ್ಟು ಮಾಡ್ಕೊಂಡು. ರಾಗಿ ತಾಬಿತೈತಿ ಅನ್ನೋದು. ಅದು ರಾಗಿ ಹಂಗೆ ಉಳಿತೈತಿ. ಅದು ಮಿಷನ್ ಒಳಗೆ ಬಿದ್ದು ಹಿಂಗಾಗಿ ಬರಬೇಕಲ್ಲ, ಅವಾಗ ಹಿಟ್ಟಾಗತ್ತೆ. ರಾಗಿ ಹೆಂಗಿರುತ್ತಾ? ಬ್ರೌನ್ ಕಲರ್ ಇರ್ತೈತಿ. ನೋಡೇ ಇಲ್ಲ ನೀ ರಾಗಿನ ಸುಬ್ಬ? ಸರ್ಕಲ್ ಗಿಡನಾ? ಗಿಡದೊಳಗೆ ತೋರಿಸ್ನ ಒಂದ್ಸಲ ಹೆಂಗಿರ್ತಂತ. ನೀರು ಬೇಕನೀಗ? ಕಪ್ ತಂಬ, ಇಲ್ಲಿ ತುಂಬ್ಕೊಡ್ತೀನಿ. ಆರೇವ ಇಲ್ಲ ಪೇಜಿ ಭಾಳ ಕಾದ್ಬಿಟ್ಟವು ನೋಡ್ರಿ. 4:25 ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ ಇವ್ರು ಇವತ್ತು. ಅಲ್ಲಿಂದ ಅತ್ತಾಗ ಬಾಗಲಕೋಟೆಗೆ ಹೋಗಿದ್ರು, ಕೆಲಸ ಇತ್ತಂತೇಳಿ. ಹಾಗೆ ನಾನು ಸ್ವಲ್ಪ ಪಾರ್ಸಲ್ ಇದ್ದು ಹಾಕಿ ಬರಂದ್ರೆ ಆಯ್ತು ಒಟ್ಟಿಗೆ ಅಂತೇಳಿ ಹೋದವರು. 4 ಗಂಟೆಗೆ ಬಂದಾರ. 4 ಗಂಟೆಗೆ ಬಂದು ಇಷ್ಟೊತ್ತು ರೆಸ್ಟ್ ಮಾಡಿದ್ರು, ಸ್ವಲ್ಪ ಮಲ್ಕೊಂಡಿದ್ರು. ಮಧ್ಯಾಹ್ನ ಊಟ ಮಾಡಿಲ್ಲ. ನಾನು ತಾವು ಬರ್ತಾರಂತೇಳಿ ಇವ್ರಿಬ್ರಿಗೆ ಊಟ ಹಾಕೊಟ್ಟು ನಾ ಹಂಗೆ ಕೂತಿದ್ವಿ. ಬಂದಿನ ಉಂಡ್ರ ಆಯ್ತಂತೇಳಿ ಈಗ ಅಲ್ಲಿ ಚಾವಿ ಹಿಡ್ಕೊಂಡು ಫ್ರೆಶ್ ಅಪ್ ಆಗಿ ಜಾಗ ಬಿಡಾಕತ್ತಾರ. ಅಲ್ಲಿ ಅಂಗಡಿ ಹೊಟ್ರ. ಹಂಗಾಗಿ ನಾನು ಅನ್ನ ಸಾರು ಪಪ್ಪ, ನಾನು ಪಾಪು, ನನ್ನ ಪಾಪ ಆಗಿತ್ತು. ಅಲ್ಲೋಡ ದೊಡ್ಡ ಮಗ ಅರ್ಥ ಆಗೋದೇನು? ಸಾಕು ರೊಟ್ಟಿದ್ದೆ ಕೈ ತೊಗೊಂಬಂದಾಳ ಅಂತೇಳಿ ಅಷ್ಟೇ. ನೋಯಿಸ್ಬಾರ್ದು, ಮನಸ್ಸು ನೋಯಿಸ್ಬಾರ್ದು. ನೀರು ಕುಡಿದೋಗ ಸಣ್ಣ ಉಂಟು ಹಂಗ ಉಂಟಿ ಬರಲೇ ಅದನು. ಅಲಸಂದಿ ಬೇಳೆ ಸಾರು ಹೆಂಗೈತಿ? ಮಸಾಲೆ ಸ್ವಲ್ಪ ಹೆಂಗೆ ಮಾಡಿದ್ವಿ? ಕೈಲಿ ಮಾಡಿದ್ವಿ. ಇಲ್ಲ ಕಾಲಲ್ಲಿ ಮಾಡ್ತಾರ, ತಲೆಯಲ್ಲೇ ಮಾಡ್ತಾರೆ. ತಲೆಯಲ್ಲಿ ಸಾಕಾ? ಇದಕ್ಕೂ ಇನ್ನು 1 ಸೆಕೆಂಡು ಕ್ಲೋಸ್ ಮಾಡೋವ್ರಿಗೆ. ಹೌದಾ? ಬಿಡು ಸ್ನೇಹಿತರೆ. ಈಗ ನೋಡ್ರಿ, ರಾತ್ರಿ ಅಡುಗೆಗೆ ಅನ್ನ ಸಾರು ಐತಿ ಮಧ್ಯಾಹ್ನ ಮಾಡಿರೋದು.
ಅಲಸಂದಿ ಬೇಳೆ ಸಾರು ಮಾಡಿದ್ದೆ, ಸೂಪರಾಗಿತ್ತು. ನಮ್ಮ ಮನ್ಯಾಗ ತರಕಾರಿ ವೆರೈಟಿ ಎಷ್ಟು ತರ್ತೀವಿ ರೀ. ಅದಕ್ಕಿಂತ ಹೆಚ್ಚಿಗೆ ಕಾಳುಗಳು ಬೇಳೆಗಳು ಭಾಳ ವೆರೈಟಿ ಎಲ್ಲ ಮಾಡ್ತಿರ್ತೀನಿ ಸಾರನ್ನ. ಹೆಸರು ಬೇಳೆ, ತೊಗರಿ ಬೇಳೆ ಮಾಮೂಲಿ ಇದ್ದೇ ಇರ್ತಿತ್ತು, ಹೆಸರು ಕಾಳು ಸಾರು ಆದ್ರೆ ಈ 3 ಮಾಮೂಲಿ ಮಾಡ್ತಿದ್ದೆ. ಈಗ ಮೊನ್ನೆಯಿಂದ ಅಲಸಂದಿ ಕಾಳು ಮತ್ತು ಅಲಸಂದಿ ಬೇಳೆ 2 ತರಿಸಿರ್ತೀನಿ ರೀ. ಒಂದೇ ಟೇಸ್ಟ ತಿನ್ನೋಕ್ಕಿಂತ ಬೇರೆ ಎಲ್ಲ ಥರ ಕಾಳುಗಳನ್ನು ತಿನ್ನಬೇಕು, ಬೇಳೆಯನ್ನು ತಿನ್ಬೇಕು ಅಂತೇಳಿ. ಹಾಗಾಗಿ ಇವತ್ತು ಅಲಸಂದಿ ಬೇಳೆ ಸಾರು ಮಾಡಿದ್ವಿ. ಮಧ್ಯಾಹ್ನ ಅನ್ನನ ಐತ್ರಿ. ಯಜಮಾನ್ರು ತರಕಾರಿ ತಂದಿದ್ರು, ಅದನ್ನೆಲ್ಲ ಜೋಡಿಸಿಟ್ಕೊಂಡೆ. ಈಗ ಅನ್ನ ಸಾರು ಜೊತೆಗೆ ಸ್ವಲ್ಪ ಇದು ಬೀಟ್ರೂಟ್ ಪಲ್ಯ ಮಾಡಾಕತ್ತೀನಿ ರೀ. ಚಪಾತಿ ಪಲ್ಯ ತಿಂದ್ರೆ ಆಯ್ತು, ಅದನ್ನು ತಿಂದು ಮೇಲೆ ಸ್ವಲ್ಪ ಅನ್ನ ಸಾರು ಉಂಡ್ರೆ ಹೊಟ್ಟೆ ತುಂಬತೈತಿ. ನೀವು ನೋಡಿದ್ರಿ ಮಧ್ಯಾಹ್ನ ಅವ್ರು ಬೇರೆ ಊಟ ಮಾಡಿಲ್ಲ ಸರಿಯಾಗಿ, ಬಾಗಲೂಟಿಗೆ ಹೋಗಿ ಬಂದ್ರಲ್ಲ, ಅವಾಗ ನಾನೇನು ಒಂದು 4 ತುಂಬಿಸಿದ್ದೆ ಅಷ್ಟೆ. ಹಂಗಾಗಿ ಇವ್ರಿಗೆ ಹಸಿವು ಐತಿ. ಇದನ್ನು ಅಡುಗೆ ಮಾಡಿಟ್ಟು ಪ್ಯಾಕಿಂಗ್ ಕೆಲಸ ಎಲ್ಲ ಐತೆ, ಅದನ್ನೆಲ್ಲ ಮುಗಿಸಿ ಬಂದೀನಿ ರೀ. ಈಗ 9:15 ಆಗೈತೆ ರೀ. ಯಜಮಾನ್ರು ಬರ್ತಾರೆ, ನಾನು ಭಾಳ ಒಂದು 20 ನಿಮಿಷ ಮನೆಗೆ ಇರ್ತಾರೆ. ಅವರೆಲ್ಲ ನೆಗಡಿ ಆಗ್ಬಿಟ್ಟೈತೆ, ಸಿಕ್ಕಾಪಟ್ಟೆ ತಲೆನೋವು, ಮೂಗು ಬ್ಲಾಕ್ ಆಗೋದು, ಇದಾಗಿ ಕಿರಿಕಿರಿ ಅಲ್ಲಪ್ಪಾಜಿ ತಾನು. ಇಷ್ಟೊತ್ತು ಅಲ್ಲೇ ಕೂತಿದ್ರಿ ನಾನು, ಹಂಗಾಗಿ ಏನು ಮಾಡಲಿಲ್ಲ. ಒಂದು ಅಥವಾ 2 ರೆಸಿಪಿ ಏನಾದರೂ ಇದ್ದಾಗ ರಾತ್ರಿ ಇದಕ್ಕೆ ಚಿಂತಿರಲ್ರಿ, ಲೇಟಾಗಿ ಮಾಡ್ತೀನಿ ಆರಾಮಾಗಿ. ಇಂಥ ರೊಟ್ಟಿ ಪಲ್ಯ ಇದ್ದಾಗ ಸಂಜೆ ಬೇಗ ತೊಗೊಳ್ತೀನಿ, ಅಡುಗೆ ಬೇಕು ಅಂತ. ಯಜಮಾನ್ರಿ ಜವಾರಿ ಏನ್ರಿ ತಂದಾರ, ಇಟ್ಟು ತಂದಾರ. ಇವು ಮೇಲೆ ಸಿಪ್ಪಿ ತೆಗಿಯೋಕೆ ಆಗಲ್ರಿ, ಕೈಗೆ ಬಂದ್ಬಿಡ್ತೈತಿ. ಈ ಫಸ್ಟ್ ಟೈಮ್ ತಂದಾರ ಕಂದ ಪಪ್ಪ ಈ ಥರ ದೊಡ್ಡ ತರ್ತಿದ್ರೆ ಇವು ಇರ್ತಿರು ಹಂಗಿರವು, ಕೈಗೆ ಹಿಂಗೆ ಬಂದ್ಬಿಡ್ತೈತ್ರಿ. ಇಲ್ಲಿ ಬೀಟ್ರೂಟ್ ಪಲ್ಯ ಮಾಡಾಕತ್ತೀನಿ ನಾನು. ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಶೇಂಗಾ ಕಾಳು ಫ್ರೈ ಮಾಡ್ಕೊಂಡೀನಿ. ಉಳ್ಳಾಗಡ್ಡೆ ಹಾಕಿನಿ. ಏನಮ್ಮ ಇಲ್ಲದ ಬಿಡು, ಇದ್ರ ಎಣ್ಣೆ ಅದು. ಈಗ ಇದು ಹಸಿ ವಾಸನೆ ಎಲ್ಲ ಹೋಗೈತ್ರಿ. ಅರಿಶಿನ ಹಾಕ್ಕೊಂಡೀನಿ, ಸ್ವಲ್ಪ ಖಾರ ಪುಡಿ ಹಾಕೋಣ. ಭಾಳ ಹಾಕಿಲ್ಲ, ಸ್ವಲ್ಪ ಹಾಕಿನ ಅಂತೀವಿ. ಸ್ವಲ್ಪ ಇದಕ್ಕೆ ಗರಂ ಮಸಾಲೆ ಅಥವಾ ಸಾಂಬಾರು ಪುಡಿ ಯಾವ್ದಾರು ಹಾಕೋರಿ, ಮಸ್ತ್ ಆಗುತ್ತೆ ಪಲ್ಯ. ನೆಕ್ಸ್ಟು ಈಗ ತುರಿದಿಟ್ಕೊಂಡಿರೋಂಥ ಬೀಟ್ರೂಟ್ ಹಾಕೋತೀನಿ ರೀ. ಬೇಗ ಅಂದ್ರೆ ಬೇಗ ಆಗೋಂಥ ಪಲ್ಯ ಇದು ಅಲ್ಲಪ್ಪಾಜಿ. ಆದ್ರೆ ಟೈಮು ಅಡುಗೆ ಬೇಗ ಆಗತ್ತೆ ರೀ. ಅದು ಪ್ರಿಪೇರ್ ಮಾಡ್ಕೊಳ್ಳೋದು ಕಷ್ಟ ಇದು. ಅದನ್ನೆಲ್ಲ ಸಿಪ್ಪೆ ತೆಗೆದು ತುರಿದು ಸಣ್ಣಗೆ ತುರಿದ್ಮೇಲೆ ಕೈ ನೋವು ಬರ್ತಾವೆ. ಟೈಮ್ನ ಅಲ್ಲಿ ಒಂದು 5-10 ನಿಮಿಷ ತೊಗೊಂಡಿರ್ತೀನಿ ನಾನು. ಈಗ ಇದನ್ನು ಈ ಥರ ಡ್ರೈಯಾಗಿ ಮಿಕ್ಸ್ ಮಾಡಿಕೊಂಡು, ನೀವು ಎಣ್ಣೆ ಹಾಕ್ತಾಯಿದ್ರು ನಡೀತೈತಿ. ಜಸ್ಟ್ ಹಬೆ ಒಳಗೆ ಬೇಯಕ್ಕೆ ಬಿಡ್ಬೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಎಣ್ಣೆ ಐತೆ ನೋಡಿರಿ, ನೀರಾದ್ರೆ ಹಾಕ್ಕೋಬೋದು. ನಾ ಇದಕ್ಕೆ ಒಂದು ತಟ್ಟು ನೀರು ಹಾಕ್ತೇನೆ, ಯಾಕಂದರೆ ಇದು ಕುದೀಲಿ. ಆಮೇಲೆ ಏನಂದ್ರೆ ಇದು ಜಾಸ್ತಿ ಕುದಿಬಾರ್ದ್ರಿ ಈ ಪಲ್ಯ. ಕುದ್ರೆ ತಿನ್ನಂಗಲ್ಲ, ಹಲ್ವಾದಂಗೆ ಆಗುತ್ತೆ. ಹಲ್ವಾ ಉಪ್ಪು ಕದ ಮಟ್ಟಿಗೆ ಅಷ್ಟೆ ಹಾಕ್ಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡ್ತೀನಿ ರೀ. ಇದು ನೀರು ಹೊಡಿಬಾರ್ದು, ಹಂಗೆ ಹಸಿನೂ ಇರಬಾರ್ದು, ಆ ಥರ ಮಾಡ್ಬೇಕು ಇದು ಪಲ್ಯ. ಮೀಡಿಯಮ್ ಇರಬೇಕು. ಕುದ್ದಿರ್ಬೇಕು ರೀ, ಹಸಿ ವಾಸನೆ ಇರಬಾರ್ದು. ಇಷ್ಟು ಸಾಕು. ಇದು ಮುಚ್ಚಳ ಎಲ್ಲಿಟ್ನ ಸರಿ ಕಣ. ಆಯ್ತು, ನಮ್ಮ ರಾತೈತಿ ಸರಿ. ಎಷ್ಟು ತುಂಬಿತ್ತು ಶೆಲ್ಫ್ ಎಲ್ಲ ತೆಗೆದು ಈ ಸರಿ ಮಂದಿ ದೀಪಾವಳಿಗೆ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿನಲ್ರಿ. ಅವಾಗಿಂದ ಜಾಸ್ತಿ ಅನಿಸೋದಿಲ್ಲ, ಎಲ್ಲ ಬೇಕಾಗಿದ್ದಷ್ಟೇ ಇಟ್ಕೊಳ್ಳಿ. ಈಗ ನಾವು ಎಲ್ಲ ಒಂದು ಆರಿಸಿ ಕುದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ರಾತ್ರಿ ಆಗೈತಿ. ಅವಾಗ ಊಟ ಮಾಡಿ ಬಾಂಡೆ ಹೊರಗಿಟ್ಟು
ಬೆಳಿಗ್ಗೆ ಇವ್ರಿಗೆ ದ್ರಾಕ್ಷಿ ಬಾದಾಮಿ ನೆನೆಸಿದ್ದೀನಿ ಅದ್ರೊಳಗೆ ಶಿಸ್ಕೊಂಡು ಹೋಗ್ಬಿಟ್ಟಾರೆ. ನಾಳಪ್ಪರ್ ನನ್ಗ ಕೊಟ್ಟಿಲ್ಲ. ಅವತ್ತಿಂದ ತಿನ್ನಲ್ಲ ಕೊಡೋದಿಲ್ಲ ಇನ್ನು. ನಿನ್ನೆ ಅಂತೂ ಮಂಜಿತ್ತು ಮಮ್ಮಿ. ಮಂಜು ಬೀಳಕ್ ಕುಂತಿತ್ತು. ಹೌದು. ನೀವಂತೂ ಮಂಜಾಟವ. ಮಂಜಾಟ್ಬಿಟ್ಟಿತ್ತವ. ಹೌದು. ಥಂಡಿ. ಪಾ ಎಷ್ಟು ಥಂಡಿ ಐತಿ ಗೊತ್ತ್ರಿ. ಒಳಗೆ ಕುಂದ್ರು ಥಂಡಿ ಆಯ್ತು. ನಮ್ಮ ಮನೆ ಎಷ್ಟು ಬೆಚ್ಚಗೆ ಐತ್ರಿ, ಆದ್ರೂ ಅಂತ ಬರೀ ಥಂಡಿ ಐತಿ ನೋಡಿ. ಆಟಿಟ ಥಂಡಿಗೆ ಥಂಡಿ ತಲೆ ಸರಿ ಇದಕ್ಕೆ ಕಂದ ಕುಂದ್ರು ಓಪಜ್ಜಿ ಊಟ ಮಾಡಾಕತ್ತೀವಿ. ನೀವಂತೂ ಮಂಜು ಬಹುತ ಅಲ್ಲ ಈಗ ಒಂದು ಲೆಕ್ಕ ಬೆಳಿಗ್ಗೆದ್ದು ಅದಾತಿರ್ತಾವೆ. ನಾ ಇವತ್ತು ಬೆಳಿಗ್ಗೆ ಸ್ವಿಚ್ ಮಾಡಕ್ ಹೋಗಿನಲ್ಲ, ಹೇಳಕ್ಕಾಗಲ್ಲ. ಎಲ್ಲ ಖಾಲಿ ಖಾಲಿ, ಯಾರು ಇರ್ಲಿಲ್ಲ ಇವತ್ತು. ಬೆಳಿಗ್ಗೆ ಬೇಗ ಎದ್ದಿದ್ನಲ್ಲ ಅವನು. ನಿನ್ನೆ ಅಲ್ಲೇ ಎದ್ದು ಸುಸೋಡಕ್ಕೆ ಹೋಗಿ ಸುರೋದೆ ಕ್ಲಿಪ್ಪಿಗೆ ತಗೊಂಡ ಎಷ್ಟು ಚಂದ ಇರ್ತದ. 6:30. ನಾ ಬೆಳಗ್ಗೆ ಹೋಗೋದು ನಿಂಗಿಲ್ಲ. ಅಜ್ಜಿ ಒಬ್ರು ಒಲೆ ಹಚ್ಚಿರ್ತಾರ, ನಿಮ್ಮ ಫ್ರೆಂಡ್ ಅಜ್ಜಿ. ನೀರು ಕಾಸಕ್ಕ ನಡ್ಕೊಂತ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಹೋದ್ರೆ ಕಣ್ಣ ನೀರು ಬೇಕು ಇಷ್ಟು ಥಂಡಿಗೆ. ಆಮೇಲೆ ಹೋಗಿ ಗ್ಯಾಸ್ ಹಾಕಿಲ್ಲ ಅಂಗಡಿ ಮುಂದೆ, ಅವಾಗೆಲ್ಲ ಹೋಗುತ್ತಾನೆ ಕೆಲಸಕ್ಕೆ. ಮತ್ತೆ ಬಿಸಿ ಇರುತ್ತಲ್ಲ, ಮೊದಲ ಶೆಕೆ ಅದು. ಆಮೇಲೆ ಗ್ಲಾಸ್ ಒಳಗೆ ಬಕೆಟ್ನ ಕೈ ಹಾಕಬೇಕಂತ ನೀರು ಐಸಿರ್ತಾವೆ, ಅವಾಗ ಸ್ವಲ್ಪ ಜೀವ ಜನ ತಂದು ಪಲ್ಯ ಹೇಗೈತಿ? ಬಾಳ ನಾನು ಕಿಪ್ಪಿ ಪಲ್ಯ ಹೆಂಗೈತಿ? ಅಷ್ಟಾಗೈತೆ, ಸರಿ ಓಕೆ ಓಕೆ. ಥ್ಯಾಂಕ್ಸ್ ಕೊಟ್ಟಿರಿ. ಅವ್ರು ಹೆಂಗೆ ಕೊಡ್ತಾರ? ಕೊಡ್ತಾರೆ. ಥ್ಯಾಂಕ್ಸ್ ಅಂತ ಹೇಳ್ರಿ ಎಲ್ಲರೂ ಕಮೆಂಟ್ ಒಳಗೆ. ನಿಜ ಹಾಕ್ಬೇಕ್ರಿ. ಫುಲ್ ಖುಷಿ ಒಳಗೈತ್ರಿ ಹುಡುಗ, ಅಲ್ಲ ಬಜ್ಜಿ? ಇಲ್ಲಿ ನೋಡ್ರಿ, ಇವರು ನಮ್ಗೆ ಲಾಗ್ ಬಗ್ಗೆ ಇಮಿಟೇಟ್ ಅಂದ್ರೆ ಅಂಗಿಸ್, ನಮ್ಮ ಉತ್ತರ ಕನ್ನಡ ಭಾಷೆ ಒಳಗೆ ಅಂಗಿಸ್ತಾರಂತಾರಲ್ಲ, ಆ ಥರ ಅಂಗ್ಸಾಕತ್ತಿದ್ರು. ಅದೇನು ದೊಡ್ಡ ಆಗತ್ತೇನ ಅಂಥೇಳಿ ಅಪ್ಪಿ ದಿನ ಬರ್ತಾನೆ ನಮ್ಮ ಅಂಗಡಿಗೆ, ಭಾಳ ಹೆಲ್ಪ್ ಮಾಡ್ತಿರ್ತಾರೆ. ನಾವು ಅವ್ರಿಗೆ ಏನಾರ ಹೆಲ್ಪ್ ಮಾಡ್ತಿರ್ತೀವಿ. ಈಗ ಇಮಿಟೇಟ್ ಮಾಡತ್ತಿದ್ದಾರೆ. ಹಂಗಾರೆ ನೀನು ಅಷ್ಟು ವೀಡಿಯೋ ಒಳಗೆ ಮಾಡ್ತೀನಿ, ಅದೇನು ದೊಡ್ಡ ಈಜಿ ಅಲ್ಲ ಅಂತೀಯಲ್ಲ, 1 ನಿಮಿಷ ಬಿಟ್ಟು ಬಿಡ್ಲಂಗೆ ಕ್ಯಾಮ್ರಾ ಮುಂದೆ ಮಾತಾಡ್ಸಿ ತೋರಿಸೋ ಅಂತ ಅವಂಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅವು ಹೆಂಗೆ ಮಾತಾಡಿ ತೋರಿಸ್ತಾನೆ ನೋಡ್ಬಾರ್ದು ಮುಂದಿಲ್ಲೇ ಹೆಂಗೆ ಮಾತಾಡೋಣ ಅಂತೇಳಿ. ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟು ಈಜಿ ಅಲ್ರಿ. ನಾನು ಬ್ಯಾಕ್ ಕ್ಯಾಮ್ರಾ ಭಾಳ ಮಾತಾಡ್ತೀನಿ, ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಮಾತಾಡೋಕ್ಕಾಗಲ್ಲ ನನಗೆ. ಒಂದು ಟಾರ್ಗೆಟ್ ಕೊಟ್ಟಿನಿ ರೀ ಹಿಂಗೆ, 1 ನಿಮಿಷ ಬಿಟ್ಟು ಬಿಡ್ಲಂಗೆ ಮಾತಾಡ್ಬೇಕಂತೇಳಿ 5 ಸಲ ಟೇಕ್ ತೊಗೊಂಡೇನಿ ರೀ. ಈಗ ಈ ಸಲ ಕಂಪ್ಲೀಟ್ ಮಾಡ್ತಾನೆ ನೋಡೋಣ್ರಿ. ನಮ್ಮ ಹುಡುಗ ರೀ ಡೈಲಿ ಬರ್ತಾನೆ, ನಮ್ಗೆ ಹೆಲ್ಪ್ ಮಾಡ್ತಿರ್ತಾನೆ, ನಾವು ಅವಾಗೇನು ಹೆಲ್ಪ್ ಮಾಡ್ತಿರ್ತೀವಿ ನೋಡ್ರಿ. ಎಷ್ಟು ಸೆಕೆಂಡ್ ಮಾತಾಡೀನಿ ಅಂತ. ಇಷ್ಟೊತ್ತ ನಾನು 3 ಸಲ ಟೇಕ್ ತೊಗೊಂಡು 33 ಸೆಕೆಂಡ್ ಗಪ್ ಆಗೇನು ರೀ. ಈ ಸಲ 1 ನಿಮಿಷ ಪರ್ಫೆಕ್ಟ್ ಮಾತಾಡ್ತೀನಿ ಅಂತೇಳಿ ಪ್ರಾಕ್ಟೀಸ್ ಮಾಡ್ಕೊಂಬಂದು ನಾನು. ಈಗ 5ನೇ ಸಲ ಇದು, 3 ಅಲ್ಲ 4-5 ಸಲ ಆಯ್ತು ಈಗ. ಆಯ್ತಪ್ಪ 1 ನಿಮಿಷ ಯಾವತ್ತು ಬಿಟ್ಟ ಹುಡುಗ. ಎಷ್ಟು ನಿಮಿಷ? ಇನ್ನೊಂದು ಚೂರು ಮಗ 2 ನಿಮಿಷ ಸಿಕ್ಕಿತ್ತು. ಮಾತಾಡೋಣ್ರಿ ಅಂತೀಂತ 2 ನಿಮಿಷ ರೀ. ಹತ್ತತ್ರ 2 ನಿಮಿಷ ಮಾತಾಡೋಣ. ಹೆಂಗೆ ಅನಿಸ್ತು? ಕಷ್ಟ ಐತಿ? ಅದು ಲಾಗ್ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಬರುತ್ತೆ, ಅದು ಹೇಳೋಷ್ಟು ಸುಲಭ ಅಲ್ಲ. ಲಾಗ್ಸಿಂದ ಸಿಕ್ಕಾಪಟ್ಟೆ ಶ್ರಮ ಪಡ್ಬೇಕು. ಎಲ್ಲರಿಗೆ ಹೇಳ್ತಾರೆ ಲಾಗ್ಸ್ ಈಜಿ ಐತಿ, ಅದ್ರಾಗಿನ ದೊಡ್ಡ ಆಗೈತಿ ಕಷ್ಟ ಮಾಡ್ತಾರೆ. ಅದು ಎಡಿಟ್ಸ್ ಮತ್ತು ಎಲ್ಲ ಇಡ್ಸೋಲಿ ಇದ್ದು ಮಾತಾಡೋದು ಎಷ್ಟು ಬಿಟ್ಟು ಬಿಡಕ್ಕೆ ಮಾತಾಡ್ಬೇಕಲ್ಲ. ಮತ್ತು ಪ್ರತಿಯೊಂದು ಕ್ಷಣ ಒಂದು ಕೆಲಸ ಮಾಡ್ಬೇಕಂದ್ರೆ ಮೊಬೈಲ್ ಮಾಡ್ಕೊತಾನೆ ಸಿಕ್ಕಾಪಟ್ಟೆ ಕಷ್ಟ ಐತಿ. ನನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಥ್ಯಾಂಕ್ ಯು. ನನ್ನ ಎಲ್ಲ ಅನುಭವದಾಗ ಅರ್ಥ ಆಗತ್ತಪ್ಪಿ. ಅದಕ್ಕೆ ನಾನು ನಿಂತು ಭಾಳ ಗ್ರೇಟ್ ಅಂತೀನಿ. ನಾ ಮನೆ ಕೆಲಸ ನೋಡಿಕೊಂಡು 2 ಮಕ್ಕಳ ಹೌದು ಸ್ಕೂಲಿನ ಕೆಲಸ ನೋಡಿಕೊಂಡು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಅದಕ್ಕೆ ಸ್ನೇಹಿತರೆ ನೋಡ್ರಿ, ಊಟ ಎಲ್ಲ ಆಯಿತು. ನಿಮಗೆಲ್ಲ ಗೊತ್ತೈತಿ ನಮ್ಮದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ. ನಾನು ಏನೇನೋ ಅಂದ್ಕೊಂಡಿದ್ದೆ, ಯಾಕಂದರೆ ಇನ್ನೊಂದು ಏನು ಖುಷಿ ಅಂದರೆ ಈ ವರ್ಷದ್ದು 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ನಾಳೆ ಇವತ್ತಿಂದ ನೋಡ್ರಿ, ನಾಳೆ
ಹಂಗಾಗಿ ದೊಡ್ಡದಾಗಿ ಅನ್ನೋಕ್ಕಿಂತ ಒಟ್ಟು ನಮ್ಗೆ ಖುಷಿ ಆಗೋ ರೀತಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವ್ರಿಗೆ ಅದು ಒಂಚೂರು ತಲೆಗೆ ರೈತೆ ಇಲ್ಲ ಅನ್ನಂಗೆ ಅವ್ರು ಅದಾರ. ಅದಕ್ಕೆ ನಾನು ಏನು ಹೇಳಿದೆ, ನಾಳೆ ಮನೆಗೆ ರೀ ನಾಳೆ ದಿವಸ ಸೆಲೆಬ್ರೇಟ್ ಮಾಡೋಣ ಅಂತ. ಇಷ್ಟು ವರ್ಷ ಮಾಡೀವ್ರಿ, ಅದಕ್ಕಿಂತ ಇದು ಸ್ವಲ್ಪ ಒಂದು ಗಟ್ಟ ಅಂತ ಅನ್ಸ್ಕೊತೈತಲ್ಲ, ಒಂದು ದಶಕ ಕಳೆದೀವಿ ಇಬ್ಬರು ಒಟ್ಟಿಗೆ ಮದುವೆ ಆಗಿ. ಹಾಗಾಗಿ ಮಾಡಣ್ರಿ, ನೀವು ಅಂಗಡಿಗೆ ಹೋಗ್ಬಿಡ್ರಿ ನಾಳೆ ದಿನ ಅಂತ ಹೇಳಿದ್ರೆ ನಾನು ಉಕ್ಕಿನ ಅಂಗಡಿಗೆ ಬಂದ್ ಮಾಡೋಕ್ಕಾಗಲ್ಲ, ಈಗ ಚಳಿಗಾಲ ದುಡ್ಕೋಬೇಕು ಅಂತ ಅಂದು ಜಗಳ ಮಾಡಿದ್ರೆ ಬಂದ್ ಮಾಡಲ್ಲ ಅಂತ. ನಂಗೆ ಅದು ಬೇಜಾರಾಯ್ತು. ಬೇಜಾರು ಅನ್ನೋಕ್ಕೆಂದ್ರೆ ಜಾಸ್ತಿನೇ ಆಗೈತೆ, ಅವಳನ್ನು ಬರಬೇಕು ಅರ್ಥ ಬಿಡೋಕೆ ನಂಗೆ ಅನ್ಸಾಗತ್ತೈತೆ, ಅಷ್ಟು ನೋವಾಯ್ತು. ಯಾಕಂದ್ರೆ ಮತ್ತೆ ನಿಮಗೆಲ್ಲ ಗೊತ್ತೈತಿ, ಹೇಳಿ ಕೇಳಿ ನಮ್ಮ ಮತ್ತೆ ಲವ್ ಮ್ಯಾರೇಜ್, ಹಂಗಂತ ಲವ್ ಮ್ಯಾರೇಜ್ ಅದರಷ್ಟು ಆ್ಯನಿವರ್ಸರಿ ಮಾಡ್ಕೋಬೇಕು, ಅರೇಂಜ್ ಮ್ಯಾರೇಜ್ ಆದ್ರೆ ಮಾಡ್ಕೊಬಾರ್ದಂತ ಆ ರೀತಿಯಿಂದ ಹೇಳಾಕತ್ತಿಲ್ಲ. ಸ್ವಲ್ಪ ನಮಗಿನ್ನೂ ಜಾಸ್ತಿ ಇರ್ತೈತೆ ರೀ ಎಮೋಷನ್. ಯಾಕಂದರೆ ಏನೇನೆಲ್ಲ ಕಷ್ಟಗಳನ್ನು ದಾಟಿ ಎಲ್ಲನ ಎದುರಿಸಿ ಮದುವೆ ಆಗಿರ್ತೀವಿ, ಅದು ಬೇರೆಯೇ ಇರ್ತೈತೆ ನಮ್ಗೆ ಮದುವೆ ಆಗಿರ್ತೀನ. ಅಂಥದ್ರಲ್ಲಿ ಸ್ಪೆಷಲ್ ಅದರೊಳಗೆ ಇನ್ನೂ ಸ್ಪೆಷಲ್ ಅಂದ್ರೆ 10ನೇ ವರ್ಷ ಕಂಪ್ಲೀಟ್ ಮಾಡಿದ್ವಿ. ಹಂಗಾಗಿ ನಾನು ಏನೇನೋ ಆಸೆ ಕನಸು ಕೂತೀನಿ, ಅವ್ರಿಗೆ ಮಾತ್ರ ಅದು ಯಾವುದೂ ಇಲ್ಲ. ಅವ್ರಿಗೆ ದುಡಿಮೆನ ಹೆಚ್ಚಂತ ದುಡಿತಾರಂತ ಅವರು. ನಾಳೆ ಒಂದು ದಿನ ದುಡಿಯೋದು ಬಿಟ್ರೆ ಏನು ಎಷ್ಟು ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ ಅನ್ನೋ ಮಟ್ಟಿಗೆ ಮಾತಾಡಿದ್ರು. ಹಾಗಾಗಿ ಬೇಜಾರಾಗುತ್ತೆ. ನಿಮಗೆಲ್ಲ ವರ್ಷ ಆ್ಯನಿವರ್ಸರಿ ಲಾಗ್ ಎಲ್ಲ ನೋಡಿರ್ತೀರಿ, ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂತೇಳಿ. ಸಾಧ್ಯ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟಂತೂ ಮಾಡ್ಕೊಂಡಿರ್ತೀವಿ ನಾವು. ಒಂದು ದೊಡ್ಡ ಮಟ್ಟದ ಗಿಫ್ಟ್ ಆ ಥರ ಏನಲ್ಲ ಅಂದರು, ಮಾಮೂಲಿ ನಮ್ಮ ಕೈಲಿ ಆದಷ್ಟು ಆದರೂ ಗಿಫ್ಟ್ ಕೊಟ್ಟು ಒಂದು ರೀತಿ ಖುಷಿ ಆಗಂಗೆ ನಾವು ಸೆಲೆಬ್ರೇಟ್ ಮಾಡ್ಕೊತಿದ್ವಿ. ಆದರೆ ಈ ಸರಿ ಮಾಡಲ್ಲ ಅಂತ. ನೋಡಿರಿ ನಿಮ್ಗೆ ಹೆಂಗೆ ಅನಿಸ್ತೈತಿ, ಏನು ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಅವ್ರಿಗೆ ನಿಮ್ಗೆ ಏನಾರು ಹೇಳೋಕೆ ಮನ್ಸು ಬಂತಂದ್ರೆ, ಅವ್ರಿಗೆ ಏನಾರು ಒಂದು ಕಮೆಂಟ್ ಒಳಗೆ ತಿಳಿಸ್ಬೇಕಂದ್ರೆ ತಿಳಿಸ್ರಿ, ಕಮೆಂಟ್ ಮಾಡಿ. ಆಮೇಲೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಂಗೆ ಈ ವಾರ ಪೂರ್ತಿ ಲಾಗ್ ಸರಿ ಹಾಕೋಕ್ಕಾಗಿಲ್ಲ. ಒಂದಿನ ಹಾಕಿದ್ರೆ ಇನ್ನೊಂದು ದಿನ ಹಾಕಿರೋದಿಲ್ಲ, ಲಾಗ್ ಮಾಡೋಕ್ಕೂ ಆಗಕತ್ತಿಲ್ಲ. ಸ್ವಲ್ಪ ಆರಾಮನೇ ಇಲ್ಲರಿ ನನಗೆ, ಅದ್ರಾಗ ಅವು ಎಲ್ಲ ಕೆಲಸ ಮಾಡ್ಕೊಂಡು ಲಾಗ್ ಮಾಡೋದು ಕಷ್ಟ ಆಗತ್ತೈತೆ. ಹಾಗಾಗಿ ಬಿಟ್ಬಿಟ್ಟು ಹಾಕಿನಿ. ಯಾವಾಗೂ ಲಾಗ್ ಮಿಸ್ ಮಾಡ್ತಿದ್ದಲ್ಲ ನಾನು, ಅಂಥದ್ದು ಈ ವಾರದಾಗ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂಡು ಮಾಡಿದೆ ಲಾಗ್ನ. ಆರಾಮ ಬೇರೆ ಇಲ್ಲ. ಅಟ್ಲೀಸ್ಟ್ ನಾಳಿದ್ದು ಎಂಥ ಆರಾಮಿಲ್ಲ ಅಂದರೂ ಅದೊಂದು ಖುಷಿನ ಬೇರೆ ಇರ್ತೈತೆ ಅಂತೇಳಿ ನಾನು ಏನೇನೋ ಆಸೆ ಕನಸು ಕಟ್ಕೊಂಡಿದ್ದೆ. ಇವರು ಈ ರೀತಿಯಾಗಿ ಮಾಡಿದ್ರು. ನೀವು ಅನ್ಬೋದು, ಏನು ರೀ ನಿಮ್ಮದು ಬರೀ ಏನಾದರೂ ಒಂದು ಇರ್ತೈತಿ ಅಂತೇಳಿ. ಏನು ಮಾಡೋದು, ನಮ್ಮ ಜೀವನ ಆಗೈತಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನೆಲ್ಲ ಹಾಕಿರ್ತೈತೆ ಅದೆಲ್ಲ ಏನದು ರಿಯಲ್ ಲೈಫ್ ಹೆಂಗಾಯಿತು ಅದನ್ನು ಶೇರ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಾಟಕೀಯ ಜೀವನ ಮಾಡೋಕ್ಕಾಗಲ್ಲ. ಲಾಗ್ನ ಇರೋದನ್ನು ಹಾಕ್ತೀವಿ. ನೀವೆಲ್ಲ ನಮ್ಮ ಲಾಗ್ನ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಎಲ್ಲ ಇಷ್ಟಪಡೋ ಕಾರಣನ ಮೇನ ನಿಮಗೆಲ್ಲ ನ್ಯಾಚುರಲ್ ಲಾಗ್ಸೇ ಇರ್ತವೆ. ಯಾವುದೊಂದು ಡ್ರಾಮಾಟಿಕ್ ಅನ್ಸೋದಿಲ್ಲ, ಏನಿರುತ್ತೋ ಅದನ್ನೇ ಹೇಳ್ತೀರಿ, ಅದು ಇಷ್ಟ ಆಗುತ್ತೆ ನಮ್ಗೆ ಅಂತೇಳಿ ಜಾಸ್ತಿ ನಮ್ಮ ಚಾನಲ್ನ ನಮ್ಮ ವ್ಯೂವರ್ ಇಷ್ಟಪಟ್ಟಿರೋದು. ಯಾವಾಗಲೂ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಬಂದೀನಿ. ಆದರೆ ಈ ವಿಷಯವಾಗಿ ಭಾಳ ಕನ್ಸ್ಕೊಂಡಿದ್ರಿ, ಅದು ರಿಪೀಟ್ ಆದಂಗೆ ಆಗುತ್ತೆ ನಿಮ್ಗೆ. ನಾವು ಒಳಬಳ ಅದನ್ನ ಹೇಳ್ದಂಗೆ ಆಗುತ್ತೆ. ನೋಡೋಣ ಏನು ಮಾಡ್ತಾರೆ. ನಾನು ನಾಳೆ ಒಟ್ಟಿನಲ್ಲಿ ಬಂದ್ ಮಾಡಲ್ಲ ಅಂತ ಹೋಗಿ ಮಲ್ಕೊಂಡ್ರು. ಇವತ್ತಿನ ಲಾಗು ಅದು ಒಂದೆರಡು ಹಿಂದಿನದ್ದು ಕ್ಲಿಪ್ಪು ಇದ್ರಾಗ ಸೇರಿಸಿನ್ರಿ, ಏನು ಅನ್ನಕ್ಕೋಬೇಡ್ರಿ. ಈ ಲಾಗೆಲ್ಲ ನಿಮಗೆ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.